ನಮಸ್ಕಾರ, ನಾನು ಡಾಕ್ಟರ್ ಮಂಜುಳಾ ಅಂತ. ಐ ಸ್ಪೆಷಲಿಸ್ಟ್ ಹಾಗೂ ಗೈನಕಾಲಜಿಸ್ಟ್. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿರೋ ವಿಷಯ ಸರ್ವೈಕಲ್ ಕ್ಯಾನ್ಸರ್, HPV ವ್ಯಾಕ್ಸಿನ್. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಗರ್ಭಕೋಶದ ಬಾಯಿಯಲ್ಲಿ ಅಥವಾ ಕಂಠದಲ್ಲಿ ಬರೋ ಒಂದು ಕ್ಯಾನ್ಸರ್. ಇದನ್ನು ನಾವು ಯೂಟ್ರಸ್ ಅಂತ ಹೇಳಿದ್ರೆ ಯೂಟ್ರಸ್ದ ಔಟ್ಲೆಟ್ನ ಈ ಭಾಗನ ಸರ್ವಿಕ್ಸ್ ಅಂತ ಹೇಳ್ತೇವೆ. ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ದೇಶದಲ್ಲಿ ಹರಡ್ತಾ ಇದೆ. ಸುಮಾರು ಎಲ್ಲ 8 ನಿಮಿಷಕ್ಕೆ ಒಂದು ಮಹಿಳೆ ಸರ್ವೈಕಲ್ ಕ್ಯಾನ್ಸರಿಂದ ಮೃತಪಡ್ತಾ ಇದ್ದಾರೆ ಅಂತ ದಾಖಲೆಗಳಿದೆ. ಬ್ರೆಸ್ಟ್ ಕ್ಯಾನ್ಸರ್ ಆದಮೇಲೆ ಸೆಕೆಂಡ್ ಪೊಸಿಷನ್ ಇರೋದು ಈ ಸರ್ವೈಕಲ್ ಕ್ಯಾನ್ಸರ್. ಇದು ಹೇಗೆ ಬರುತ್ತೆ ಅಂದರೆ ಒಂದು HPV ವೈರಸ್ ಇನ್ಫೆಕ್ಷನಿಂದ ಬರುತ್ತೆ. ಐರನ್ ಏನಂದರೆ ಈ HPV ದೇಹದಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆನೇ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇಟ್ಸ್ ಅ ಪ್ರಿವೆಂಟಬಲ್ ಡಿಸೀಸ್ ಬೈ ವ್ಯಾಕ್ಸಿನ್ ಕೊಟ್ಟು ಈ HPV ವೈರಸ್ನಿಂದ ಆಗೋ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಬೋದು. ಹೇಗೆ ನಾವು ಪೋಲಿಯೋ ಬರೋದನ್ನ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನಿಂದ ತಡೆಗಟ್ತಾ ಇದೆ, ಅದೇ ರೀತಿ ಮಾಡ್ಬೋದು. ಈ ವೈರಸ್ ಅನ್ನೋದು ಒಂದು ದೇಹದಲ್ಲಿ ಹೇಗೆ ಎಂಟರ್ ಆಗ್ತದೆ ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಎಂಟರ್ ಆಗುತ್ತೆ ಮತ್ತು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಂದ ಎಂಟರ್ ಆಗುತ್ತೆ. ಸೊ ಈವನ್ ಒಬ್ಬರು ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಈ ವ್ಯಾಕ್ಸಿನ್ ಕೊಟ್ಟಾಗ ಆ ವೈರಸ್ ಸ್ಪ್ರೆಡ್ ಆಗೋದು ನಾವು ತಡಿಬೋದು. ಸೊ ಐಡಿಯಲಿ ವ್ಯಾಕ್ಸಿನ್ ನಾವು 9 to 14 years ಕೊಟ್ಟಾಗ ತುಂಬ ಒಳ್ಳೆ ಎಫೆಕ್ಟ್, 100% ಎಫೆಕ್ಟ್ ಸಿಗುತ್ತೆ ಅಂತ ಹೇಳ್ತೇವೆ. ಸೊ ಈ ವ್ಯಾಕ್ಸಿನಲ್ಲಿ 9 to 14 years ನಾವು 2 doses ಕೊಡ್ತೀವಿ. 0 ಅಂದರೆ ಇವತ್ತು ಕೊಟ್ಟರೆ ನೆಕ್ಸ್ಟ್ ನಾವು 6 months ಆದಮೇಲೆ ಕೊಡ್ತೀವಿ. 14 to 25 years ಇಂಡಿಯಾಲಿ ಕಮ್ಮಿ ಟೀನೇಜ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಬಟ್ ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಇರೋದಿಲ್ಲ. ಇದು 14 to 25 years ಸೆಕೆಂಡ್ ಕ್ಯಾಟಗರಿ ಆಗಿ ಅದರಲ್ಲಿ 3 doses ಕೊಡಬೇಕಂತ ಹೇಳ್ತೀವಿ. 0, 2 ಆ್ಯಂಡ್ 6 months ಅಂದರೆ ಇವತ್ತು ತೊಗೊಂಡ್ರೆ 2 ತಿಂಗಳಾದಮೇಲೆ ಒಂದು, ಮತ್ತು ಇವತ್ತಿಂದ 6ನೇ ತಿಂಗಳು ಒಂದು ತೊಗೊಬೇಕು. ಓಕೆ, 25 years ಆದಮೇಲೆ ಆಲ್ರೆಡಿ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಾವು ತೊಗೊಂಡ್ರೆ ಎಫೆಕ್ಟ್ ಕಮ್ಮಿ ಇರುತ್ತೆ, ಬಟ್ ಸ್ಟಿಲ್ ಇಟ್ ಇಸ್ 85% ಎಫೆಕ್ಟ್. ಬಿಕಾಸ್ ವ್ಯಾಕ್ಸಿನಲ್ಲಿ 4 strings ಆಫ್ HPV ಅಗೇನ್ಸ್ಟ್ ವ್ಯಾಕ್ಸಿನ್ ಇದೆ. ಇದು ಕ್ವಾಡ್ರಿವೆಲೆಂಟ್ ಅಂತ ಬರುತ್ತೆ. 6, 11, 16 ಆ್ಯಂಡ್ 18 ಅಂತ ಹೇಳ್ತೇವೆ. ಸೊ ಈ ವೈರಸ್ ಆಲ್ರೆಡಿ ಬಾಡಿಯಲ್ಲಿ ಬಂದಿದ್ರು, ಎಲ್ಲ ವೈರಸ್ ಬಂದಿರೋದಿಲ್ಲ. ಸೊ ನಾವು ಆ ಟೈಮಲ್ಲಿ ನಾವು ಸೆಕ್ಷುವಲ್ ಆ್ಯಕ್ಟಿವಿಟಿ ಆದಮೇಲೆ ತೊಗೊಂಡ್ರೂ ಕೂಡ ಮತ್ತೆ ಬರೋ ಸ್ಟ್ರಿಂಗ್ಸ್ ಅದಕ್ಕೆ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಸೊ ಈವನ್ 45 years ತನಕ ನೀವು ಈ ವ್ಯಾಕ್ಸಿನ್ ತೊಗೊಂಡು ಇವ್ರಿಗೂ ಕೂಡ ನಾವು 0, 2 ಆ್ಯಂಡ್ 6 doses ತೊಗೊಳಕ್ಕೆ ಹೇಳ್ತೀವಿ. ಆ್ಯಕ್ಚುಲಿ ಇದು ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ತುಂಬ ಹೈಲಿ ಇದು ಮಾರ್ಟಾಲಿಟಿ ಅಂದರೆ ಸಾವಿಗೆ ಕಾರಣ ಆದ ಕ್ಯಾನ್ಸರ್. ಬಿಕಾಸ್ ಇದು ದೇಹದಲ್ಲಿ ವೈರಸ್ ಎಂಟರ್ ಆಗಿ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರಲ್ಲಿ ಯಾವುದೇ ಆದ ರೋಗ ಲಕ್ಷಣಗಳಿರಲ್ಲ. ತುಂಬ ಅಡ್ವಾನ್ಸ್ ಸ್ಟೇಜ್ ಆದಾಗ ಮಾತ್ರ ನಮಗೆ ರೋಗ ಲಕ್ಷಣಗಳು ಕಾಣೋದು. ಲೈಕ್ ಸತತವಾಗಿ ನೀರು ಥರ ಅಥವಾ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರೋದು, ಅಥವಾ ದಟ್ ಮೀನ್ಸ್ ಬಿಳಿ ಮುಟ್ಟು ಜಾಸ್ತಿ ಆಗೋದು. ಒಂದೊಂದ್ಸತಿ ಬಿಳಿ ಮುಟ್ಟು ಜೊತೆ ಸ್ವಲ್ಪ ಕೆಂಪು ರಕ್ತ ಟಿಂಚಾಗಿ ಪಿಂಕಿಶ್ ಡಿಸ್ಚಾರ್ಜ್ ಆಗೋದು, ಅಥವಾ ಗಂಡ ಹೆಂಡತಿ ಸಂಬಂಧ ಇಟ್ಕೊಂಡ್ಮೇಲೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಮೇಲೆ ನಮಗೆ ಬ್ಲೀಡಿಂಗ್ ಆಗೋದು, ಪೋಸ್ಟ್ ಕ್ವಾರ್ಟರ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಮತ್ತು ಇದು ಇರೆಗ್ಯುಲರ್ ಆಗಿ ಬ್ಲೀಡಿಂಗ್ ಆಗ್ತಾ ಇರೋದು, ತುಂಬ ಸ್ಮೆಲ್ಲಿ ಡಿಸ್ಚಾರ್ಜ್ ಇರೋದು. ಬಿಕಾಸ್ ಈ ಎಲ್ಲ ರೋಗ ಲಕ್ಷಣಗಳು ಬೇರೆ ಗೈನಕಾಲಜಿಕಲ್ ಪ್ರಾಬ್ಲಮ್ನಲ್ಲಿ ಕೂಡ ಕಂಡು ಬರೋದ್ರಿಂದ ಹೆಚ್ಚಾಗಿ ಮಹಿಳೆಯರು ಅದನ್ನು ಸಸ್ಪೆಕ್ಟ್ ಮಾಡೋದಿಲ್ಲ ಸರ್ವೈಕಲ್ ಕ್ಯಾನ್ಸರ್ ಅಂತ. ತುಂಬ ವೈಟ್ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಸ್ಪ್ರೆಡ್ ಆದಮೇಲೆ ಅವ್ರಿಗೆ ಒಂದು ಡಿಸ್ಕಂಫರ್ಟ್ ಬಂದಮೇಲೆ ಗೈನಕಾಲಜಿಸ್ಟ್ನ ಅಪ್ರೋಚ್ ಮಾಡ್ತಾರೆ. ಅಷ್ಟರಲ್ಲಿ ತುಂಬ ಲೇಟ್ ಆಗಿರುತ್ತೆ. ಪೇಷಂಟ್ಸ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಡ್ವಾನ್ಸ್ ಸ್ಟೇಜ್ ಹೋದಾಗ ಕೀಮೊಥೆರಪಿ, ರೇಡಿಯೋಥೆರಪಿ, ರಾಡಿಕಲ್ ಸರ್ಜರೀಸ್ ಎಲ್ಲ ಮಾಡಬೇಕಾಗಿ ಬರುತ್ತೆ. ಬಟ್ ನಾವು ವ್ಯಾಕ್ಸಿನ್ ಕೊಡೋದ್ರಿಂದ ನಾವು ಅದನ್ನು ವೈರಸ್ ಬರೋಕ್ಕಿಂತ ಮುಂಚೆನೇ ನಾವು ತಡಿಬೋದು. ಲೇಟಾಗಿ ನಾವು ವ್ಯಾಕ್ಸಿನ್ ಕೊಟ್ಟರೂ ಕೂಡ ನಮಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್, ಸರ್ವಿಕ್ಸ್ದು ಸರ್ವೈವ್ದು
ಬಾಯಲ್ಲಿ ಬರೋ ದ್ರವನ ನಾವು ಪರಿಶೋಧನೆಗೆ ಕಳಿಸ್ಕೊಡ್ತೀವಿ ಬೈ ಟೆಸ್ಟ್ ಕಾಲ್ ಪ್ಯಾಪ್ಸ್ಮಿಯರ್ HPV DNA ವೈರಸ್ ಅಂತ. ಅದರಲ್ಲಿ ನಾವು ವೈರಸ್ ಏನಾದರೂ ಇಂಟಿಗ್ರೇಟ್ ಆಗಿದ್ದರೆ ಸೆಲ್ಸಲ್ಲಿ ಅಥವಾ ಅರ್ಲಿ ಕ್ಯಾನ್ಸರ್ ಚೇಂಜಸ್ ಏನಾದರೂ ಬಂದಿದ್ದರೆ ಕಂಡುಹಿಡಿಬೋದು. ಇವನ್ ಅರ್ಲಿ ಕ್ಯಾನ್ಸರ್ ಸ್ಟೇಜಸ್ ಕಂಡುಹಿಡಿದ್ರೂ ಕೂಡ ನಾವು ಅಲ್ಪ ಪ್ರಮಾಣದ ಟ್ರೀಟ್ಮೆಂಟಿಂದ ನಾವು ರೋಗಿನ ಉಳಿಸ್ಕೋಬೋದು. ಅಡ್ವಾನ್ಸ್ ಸ್ಟೇಜಸ್ ಬರೋಕ್ಕಿಂತ ಮುಂಚೆನೇ ನಮಗೆ ಹಲವಾರು ಸ್ಟೇಜಸ್ಸಲ್ಲಿ ಲೈಕ್ ವ್ಯಾಕ್ಸಿನಿಂದ ಪ್ರಿವೆಂಟ್ ಮಾಡ್ಬೋದು, ಇವನ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಿಂದ ಅಡ್ವಾನ್ಸ್ ಸ್ಟೇಜ್ ಸ್ಪ್ರೆಡ್ ಆಗೋದು ಪ್ರಿವೆಂಟ್ ಮಾಡ್ಬೋದು. ಹೆಚ್ಚು ಮಾಹಿತಿಗಾಗಿ ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಜನಕ್ಕೆ ಈ ಮಾಹಿತಿನ ಸ್ಪ್ರೆಡ್ ಮಾಡಿ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋ ನಮ್ಮ ಈ ಧ್ಯೇಯನ ನೀವು ಸಫಲ ಮಾಡಿ. ಥ್ಯಾಂಕ್ ಯು.